ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಪೆಂಪಿಲ್ ವತಿಯಿಂದ ಹೋಬಳಿ ಮಟ್ಟದ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಳೆದ 35 ವರ್ಷಗಳಿಂದ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಂತೆ ಹೋರಾಟ ಮಾಡುತ್ತಾ ಬಂದಿದ್ದು, ಇದುವರೆಗೂ ಯಾವುದೇ ಸರ್ಕಾರ ಒಳ ಮೀಸಲಾತಿ ನೀಡುವಲ್ಲಿ ದಲಿತ ವಿರೋಧಿ ನೀತಿ ಅನುಸರಣೆ ಮಾಡುತ್ತಿರುವುದು ಸರಿಯಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ರಾಜ್ಯ ಸಂಚಾಲಕರಾದ ಕುಂದೂರು ತಿಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಗೊತ್ತಾ? ಇನ್ನೂ ಆಗಿಲ್ಲ. ಆ ಅಣ್ಣತಮ್ಮದಿರಾಗ ಏನು 101 ಜಾತಿ ಐತಲ್ಲ, ವಲಿಯ ಮಾದಿಗ, ಕೊರ್ಮ, ಕೊರ್ಚ, ಒಡ್ಡ, ಲಂಬಾಣಿ, ಬೋಬಿ, ಈ ಥರದ್ದು 101 ಜಾತಿ. ಅದರಲ್ಲಿ ನಮಗೆ ಕೊಟ್ಟಿರೋ 15% ಅದ್ರಾಗ ಹಂಚಲಪ್ಪ. ಮಲಯಾಳ ಹೋಗ ಜನಸಂಖ್ಯೆ ಬರೋ ಹಂಚ್ರಿ ಅಂತ ಕೇಳಿದ್ವಿ. ಇನ್ನೂ ಈ ಸರ್ಕಾರ, ಆಳುವ ಸರ್ಕಾರ ತಮ್ಮದಿರಾಗ ಏನು 101 ಜಾತಿ ಐತಲ್ಲ, ವಲಿಯ ಮಾದಿಗ, ಕೊರ್ಮ, ಕೊರ್ಚ, ಒಡ್ಡ, ಲಂಬಾಣಿ, ಬೋಬಿ, ಈ ಥರದ್ದು 101 ಜಾತಿ. ಅದರಲ್ಲಿ ನಮಗೆ ಕೊಟ್ಟಿರೋ 15% ಅದ್ರಾಗ ಹಂಚಲಪ್ಪ. ಮಲಯಾಳ ಹೋಗ ಜನಸಂಖ್ಯೆ ಬರೋ ಹಂಚ್ರಿ ಅಂತ ಕೇಳಿದ್ವಿ. ಸರ್ಕಾರ ಪರಿಶಿಷ್ಟ ಜಾತಿಯ 101 ಜಾತಿಗಳು ಸಹ ಮೀಸಲಾತಿಯನ್ನ ಹಂಚಿ ತಿನ್ನುವಂತೆ ಮಾಡಿದ್ದು, ಇದರಿಂದ ದಲಿತ ಸಮುದಾಯಕ್ಕೆ ಬಹಳ ಅನ್ಯಾಯವಾಗುತ್ತಿದ್ದು, ಸುಪ್ರೀಂ ಕೋರ್ಟ್ ದರ್ಶನದಂತೆ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಡಬ ಗ್ರಾಮಸ್ಥರು ಹಾಜರಿದ್ದರು. ಜಾಸ್ತಿ ಮಾತಾಡೋದಿಲ್ಲ. ಇಲ್ಲಿ ನಾವೆಲ್ಲ ಒಂದು 30 ಜನ ಇದೀವಲ್ವಾ, 30 ಜನದಲ್ಲಿ SSLC ಎಷ್ಟು ಜನ ಕಂಪ್ಲೀಟ್ ಮಾಡಿದಿರ? ಕೈಯಲ್ಲಿ ಕಂಪ್ಲೀಟ್ ಆಗಿದೆ ಸರ್. PUC ಡಿಗ್ರಿ ಓದಿರೋರು ಹೇಳಿಸಿ, MA B.Ed ಈ ಥರ ಓದಿರೋರು ಶೋಷಿತರಿಗೆ, ಅಸಹಾಯಕರಿಗೆ, ತುಳಿತಕ್ಕೆ ಒಳಗಾಗಿತ್ತಂಥವ್ರಿಗೆ, ಅಸ್ಪೃಶ್ಯತೆ ಅನುಭವಿಸಿದಾಗ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ, ಮತ್ತು ಹೆಣ್ಣು ಮಕ್ಕಳುಗಳ ಸ್ಥಿತಿ ಯಾವ ರೀತಿ ಇತ್ತು, ಮತ್ತು ನಾವು ಯಾವ ರೀತಿ ಶಾಲೆಗಳನ್ನ ಈ ಹೋಬಳಿಗೊಂದು ವಸತಿ ಶಾಲೆ ಅನ್ನೋದನ್ನು ಹೋರಾಟ ಮಾಡಿದ್ವಿ ಅನ್ನೋ ವಿಚಾರ ಸಂಕ್ಷಿಪ್ತವಾಗಿ ನಡೆದು ಬಂದ ದಾರಿನ ನಮ್ಮ ಒಂದು ಹಳೇದಕ್ಕೆ ಹೋದಂಗೆ ಆಗಿತ್ತು ನಮಗೆ ಅಂತ ಒಂದು ವಿಚಾರ ಹೇಳ್ತಕ್ಕಂಥದ್ದು ನಮ್ಮ ತಿಮ್ಮಣ್ಣನವರಿಗೆ ಪ್ರೀತಿಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಈಗ ನಮ್ಮ ಇನ್ನೋರ್ವ ಡಾಕ್ಟರ್ ರಮೇಶ್ ಅವರು ಒಂದು ಹೆಣ್ಣು ಮಾತಾಡ್ತಾರೆ.